ಆತ್ಮೀಯರೇ, ಕನ್ನಡ ಸೌರಭ ಚಾನೆಲ್ಗೆ ಸ್ವಾಗತ. ನಾವು ಆಚರಿಸುವ ಅಕ್ಷಯ ತೃತೀಯದ ವಿಶೇಷತೆ ಮತ್ತು ಆಚರಣೆಯ ಬಗ್ಗೆ ತಿಳಿಯೋಣ. ಈ ಅಕ್ಷಯ ತೃತೀಯವನ್ನು ಪ್ರಾದೇಶಿಕವಾಗಿ ಭಾರತದಲ್ಲಿ ಹಿಂದೂಗಳು ಮಂಗಳಕರವಾದ ದಿನವಾಗಿ ಆಚರಿಸುತ್ತಾರೆ. ಇದು ಅಂತ್ಯವಿಲ್ಲದ ಸಮೃದ್ಧಿಯ ಮೂರನೇ ದಿನವನ್ನು ಸೂಚಿಸುತ್ತದೆ. ಸಂಸ್ಕೃತದಲ್ಲಿ ಅಕ್ಷಯ ಪದವು ಶಾಶ್ವತ, ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದರ್ಥ. ಅಕ್ಷಯ ತೃತೀಯವು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಬರುತ್ತದೆ. ಇದು ಜನಪ್ರಿಯ ಹಿಂದೂ ಹಬ್ಬವಾಗಿದ್ದು, ಹೊಸ ಯೋಜನೆಗಳು ಅಥವಾ ಉದ್ಯಮಗಳನ್ನು ಪ್ರಾರಂಭಿಸಲು ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಅನೇಕ ಜನರು ಆಭರಣಗಳನ್ನು ಖರೀದಿಸುತ್ತಾರೆ. ಅಕ್ಷಯ ತೃತೀಯದಲ್ಲಿ ಪ್ರಾರಂಭಿಸಿದ ಕೆಲಸ ದೀರ್ಘಕಾಲೀನ ಯಶಸ್ಸನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ದಿನ ಜನರು ಹೊಸ ವ್ಯವಹಾರಗಳನ್ನು ಸಹ ಪ್ರಾರಂಭಿಸುತ್ತಾರೆ. ಈ ಹಬ್ಬದ ಮಹತ್ವವೇನು? ಈ ವಿಶೇಷ ದಿನದಂದು ದಶಾವತಾರಗಳಲ್ಲಿ ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನು ಜನ್ಮ ತಳೆದ ಎಂದು ಹೇಳಲಾಗುತ್ತದೆ. ವೇದವ್ಯಾಸರು ಮಹಾಭಾರತ ರಚಿಸಲು ಗಣೇಶನಿಗೆ ಹೇಳಲು ಪ್ರಾರಂಭಿಸಿದ ದಿನ ಎಂದು ಕೆಲವರು ನಂಬುತ್ತಾರೆ. ಇನ್ನು ಭಗೀರಥನ ಪ್ರಯತ್ನದಿಂದ ಗಂಗಾವತರಣವಾಗಿದ್ದು, ಅಂದರೆ ಶಿವನ ಜಟೆಯಿಂದ ಗಂಗೆ ಧರೆಗಿಳಿದಿದ್ದು ಈ ದಿನದಂದೇ. 4 ಯುಗಗಳಲ್ಲಿ ಒಂದಾದ ಸತ್ಯ ಅಥವಾ ಕೃತಯುಗ ಆರಂಭವಾದದ್ದು ಈ ಮಹಾದಿನದೊಂದೇ. ಸಂಪತ್ತಿನ ಒಡೆಯ ಹಾಗೂ ಯಕ್ಷರ ರಾಜ ಕುಬೇರನಿಗೆ ನಿಧಿ ಸಂಪತ್ತು ದೊರಕಿದ್ದು ಈ ದಿನದಂದೇ. ಕುಚೇಲನು ಸಹಾಯಕ್ಕಾಗಿ ಗೆಳೆಯ ಶ್ರೀಕೃಷ್ಣನ ಮನೆಗೆ ಬಂದು ಏನೂ ಹೇಳದೆ ಹಿಂತಿರುಗಿದಾಗ ಕೃಷ್ಣನು ಗೆಳೆಯನ ಕಷ್ಟ ತಿಳಿದು ಕುಚೇಲನಿಗೆ ಸಂಪತ್ತನ್ನು ಅನುಗ್ರಹಿಸಿದ ದಿನವೆಂದು ನಂಬಲಾಗುತ್ತದೆ. ಇನ್ನು ಅಮೃತ ಪ್ರಾಪ್ತಿಗಾಗಿ ದೇವತೆಗಳು ಹಾಗೂ ರಾಕ್ಷಸರು ಸಮುದ್ರ ಮಂಥನ ಮಾಡುತ್ತಿದ್ದ ವೇಳೆ ಶ್ರೀ ಮಹಾಲಕ್ಷ್ಮಿ ಹುಟ್ಟಿದ್ದು ಕೂಡ ಈ ದಿನದಂದೇ. ಶ್ರೀಕೃಷ್ಣನು ಪಾಂಡವರಿಗೆ ವನವಾಸದಲ್ಲಿದ್ದಾಗ ಅವರಿಗೆ ಅಕ್ಷಯ ಪಾತ್ರೆಯನ್ನು ಅರ್ಪಿಸಿದನು ಎಂದು ಹೇಳಲಾಗುತ್ತದೆ. ಈ ಅಕ್ಷಯ ತೃತೀಯ ದಿನದಂದು ಮಾಡಬೇಕಾದ ಸತ್ಕಾರ್ಯಗಳಾವುವು? ಈ ದಿನದಂದು ತಮ್ಮ ಶಕ್ತಿ ಸಾಮರ್ಥ್ಯಾನುಸಾರ ಹೋಮ ಹವನಗಳನ್ನು ಆಯೋಜಿಸಿದರೆ ಅಥವಾ ಆಯೋಜಿಸಿದ್ದಲ್ಲಿ ನಾವು ಭಾಗಿಯಾದರೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನದಂದು ನಮ್ಮ ಶಕ್ತಿಯಾನುಸಾರ ಯಾವುದಾದರೂ ಒಂದು ಹೊಸ ವಸ್ತುವನ್ನು ಖರೀದಿಸಬಹುದು. ಅದಕ್ಕಿಂತ ಹೆಚ್ಚಿನದಾಗಿ ಅವಶ್ಯಕತೆ ಇರುವವರಿಗೆ ಏನಾದರೂ ದಾನ ಮಾಡಿದರೆ ಚಿನ್ನ ಖರೀದಿಗಿಂತ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಗಂಗಾ ಸ್ನಾನ ಮಾಡುವುದಕ್ಕೆ ಹಾಗೂ ಮಹಾವಿಷ್ಣುವನ್ನು ಧೂಪ, ದೀಪ, ಪುಷ್ಪ ಹಾಗೂ ಚಂದನ ಲೇಪನದಿಂದ ಅರ್ಚನೆ ಮಾಡಲು ಅಕ್ಷಯ ತೃತೀಯ ಪವಿತ್ರವಾದ ದಿನ. ಈ ದಿನದಂದು ಗಂಗಾ ಸ್ನಾನವನ್ನು ಮಾಡುವುದರಿಂದ ಕೋಟಿ ಜನ್ಮಗಳ ಪಾಪದಿಂದ ಮುಕ್ತರಾಗಿ ಮಹಾಯೋಗ ಪ್ರಾಪ್ತಿಯಾಗುತ್ತದೆ. ಮನಸ್ಸಿಗೆ ನೆಮ್ಮದಿ ಕೊಡುವ ಮಂತ್ರ, ಸ್ತೋತ್ರ ಪಠಣ ಮಾಡುವುದರಿಂದ ಅಧಿಕ ಫಲ ದೊರೆಯುತ್ತದೆ. ಅಕ್ಷಯ ತೃತೀಯ ದಿನದಂದೇ ಬದರಿನಾಥ ಹಾಗೂ ಕೇದಾರನಾಥ ದೇವಾಲಯಗಳ ಬಾಗಿಲು ತೆರೆಯಲಾಗುತ್ತದೆ. ದೀಪಾವಳಿಯವರೆಗೂ ಈ ದೇವಾಲಯಗಳಲ್ಲಿ ದರ್ಶನದ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಅಕ್ಷಯ ತೃತೀಯ ದಿನದಂದು ಸಂಪೂರ್ಣವಾಗಿ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನದಂದು ಯಾವುದೇ ನಿರ್ದಿಷ್ಟ ಮುಹೂರ್ತ ನೋಡುವ ಅಗತ್ಯವಿಲ್ಲ. ದಾನ ಧರ್ಮ ಮಾಡುವ ಮೂಲಕ ಸಂಪತ್ತು ಅಕ್ಷಯವಾಗುತ್ತದೆ. ಈ ದಿನದಂದು ಒಳ್ಳೆಯದನ್ನು ಮಾಡುವುದರಿಂದ ಶಾಶ್ವತ ಸಂತೋಷ ಮತ್ತು ಯಶಸ್ಸು ಸಿಗುತ್ತದೆ. ನಾವು ಸಹ ನಮ್ಮ ಕೈಲಾದ ಮಟ್ಟಿಗೆ ದಾನ ಧರ್ಮವನ್ನು ಮಾಡಿ ಪುಣ್ಯವನ್ನು ಸಂಪಾದಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ವಿನಯ ಬಿಆರ್. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.